ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮ 3 ಜನದ ಫ್ರೆಂಡ್ಶಿಪ್ ಏನಂದರೆ ಇಲ್ಲಿ ಸಾಕಷ್ಟು ಫ್ಯಾನ್ ಪೇಜಸ್ ಎಲ್ಲ ಮಾಡಿಬಿಟ್ಟಿದ್ರು. ಆಮೇಲೆ ನಿಮ್ಮ 3 ಜನ ಫ್ರೆಂಡ್ಶಿಪ್ಪಿಗೆ ತುಂಬ ಫ್ಯಾನ್ಸ್ ಕೂಡ ಇದ್ದರು. ಬಟ್ ನಿಮ್ಮ 3 ಜನದಲ್ಲಿ ಅದೊಂದು ಸ್ವಲ್ಪ ಗಲಾಟೆ ಅಂತ ಶುರು ಆದಮೇಲೆ ಸಂಗೀತ ಸ್ವಲ್ಪ ಶೈನ್ ಆಗಿಬಿಟ್ರ ಅಂತ, ನೀವು ಮತ್ತು ಕಾರ್ತಿಕ್ ಎಲ್ಲಾದರೂ ಡಲ್ ಆಗಿಬಿಟ್ರ ಸ್ವಲ್ಪ ಅಂತ? ಫ್ರೆಂಡ್ಶಿಪ್ಗೂ ನಾವು ಶೈನ್ ಆಗೋದಕ್ಕೂ ಸಂಬಂಧ ಇಲ್ಲ. ಇಟ್ ಈಸ್ ಜಸ್ಟ್ ದ್ಯಾಟ್ ಆ ಝೋನಲ್ಲಿ ಇರ್ತಾ ಏನು ಮಾಡ್ತಿದ್ರು, ಸಂಗೀತ ಅವ್ರು ಒಂದು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಅವ್ರು ಕೇಳೋದನ್ನು ನಾವು ಕೊಡ್ತಿದ್ವಿ ಅನ್ನೋ ಥರ. ನಾನೊಂದು ಯಾವುದೋ ವೀಕೆಂಡಲ್ಲೂ ಹೇಳಿದ್ದೀನಿ ಇದನ್ನು, ಲೈಕ್ ನಮಗೊಂದು ಸ್ವಲ್ಪ ಅವ್ರ ಮಗು ಥರ ಟ್ರೀಟ್ ಮಾಡ್ತಾ ಇದ್ವಿ. ಯಾಕಂದರೆ ಚೈಲ್ಡ್ ಬುದ್ಧಿ, ಸಿಂಪಲ್ ಆಸ್ ದ್ಯಾಟ್. ಅದನ್ನು ಹೇಳಿದ್ರೆ ಇವಾಗ ಆಚೆ ಬಂದೇನೋ ಮಾತಾಡಿದ್ರು ಅನ್ನೋಂಗೆ ಆಗ್ಬಿಡುತ್ತೆ. ಅಲ್ಲೂ ನಾವು ಅದನ್ನೇ ಅಸ್ಯೂಮ್ ಮಾಡ್ಕೊಂಡಿದ್ವಿ. ಯಾಕಂತಂದರೆ ಅವ್ರಿಗೆ ಸ್ವಲ್ಪ ಮೆಚೋರ್ಡಾಗಿ ಯೋಚನೆ ಮಾಡೋಕ್ಕೆ ಬರಲ್ಲ. ಯಾವುದಾದ್ರೂ ಒಂದು ಡೆಸಿಷನ್ ತೊಗೋಬೇಕಾದ್ರೂ ಆಗಲಿ, ಒಂದು ಪದ ಬಳಕೆ ಮಾಡಬೇಕಾದ್ರೆ ಆಗಲಿ, ಅಂದರೆ ಯಾರೋ ಒಬ್ರು ಏನೋ ಅಂದ್ಬಿಟ್ರು ಅನ್ನೋದನ್ನು ತೀರಾ ದೊಡ್ಡ ವಿಷಯ ಮಾಡ್ತಾರೆ. ಇವಾಗ ಮಾತಲ್ಲಿ ಇವಾಗ ಸಲಿಗೆ ಇರೋದ್ರಿಂದ ಬಾಮ ಕೂತ್ಕೋ, ಬಾರೆ ಕೂತ್ಕೋ, ಇದಿರುತ್ತಲ್ವ. ಅದೇನಾಗುತ್ತೆ, ಅವ್ರಿಗೆ ಮನಸ್ಥಿತಿ ಚೆನ್ನಾಗಿದ್ದಾಗ ಬಾರೆ ಕೂತ್ಕೋ ಅನ್ನೋದು ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿಲ್ಲ, ಅವ್ರಿಗೆ ಯಾರ ಮೇಲೋ ಕೋಪ ಬಂದಿದೆ ಅಥವಾ ಇನ್ನೇನೋ ಆಗಿದೆ, ಅವ್ರಿಗೆ ಏನೋ ಒಂದು ಶಿ ಈಸ್ ನಾಟ್ ಇನ್ ದಟ್ ಕಂಫರ್ಟ್ ಝೋನ್ ಅನ್ಬೇಕಾದ್ರೆ ಅದನ್ನು ತೀರಾ ದೊಡ್ಡ ವಿಷಯ ಮಾಡ್ಬಿಡ್ತಾರೆ. ನನ್ನನ್ನು ಬಾರೆ ಕೂತ್ಕೋ ಅಂದ್ಬಿಟ್ರು, ಅದು ಒಂದು 3 ದಿನ ಓಡುತ್ತೆ. ಆ ರೀತಿ ಮಾಡೋದಕ್ಕೆ ನಾವು ಝೋನಲ್ಲಿ ಇರಬೇಕಾದ್ರೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಹೌ ವಿ ಯೂಸ್ ಟು ಹ್ಯಾಂಡಲ್ ಹರ್ ಅಂತಂದರೆ, ಮೀ ಎಸ್ಪೆಷಲಿ, ಅವ್ರೇನಾದರೂ ಅಂದರು ಇಟ್ಸ್ ಓಕೆ ಫೈನ್, ಕಮ್ ಲೆಟ್ಸ್ ಹಗ್, ಈ ಒಂದು ಫಾರ್ಮ್ಯಾಟಲ್ಲಿ ಹೋಗ್ತಿತ್ತು. ಸೊ ಹಾಗಾಗಿ ನಾನು ಅದನ್ನು ದೊಡ್ಡದು ಮಾಡದೇ ಇದ್ದಿದ್ದರಿಂದ ಅವರ ಆ ಒಂದು ವಿಚಾರಗಳು ಅಲ್ಲಲ್ಲೇ ಇರ್ತಾ ಇದ್ವು. ಆ್ಯಂಡ್ ಶಿ ವಾಸ್ ಗುಡ್ ಎನಫ್. ಆ್ಯಂಡ್ ಶಿ ಯೂಸ್ ಟು ಅಕ್ಸೆಪ್ಟ್. ಯಾಕಂದರೆ ಅವ್ರಿಗೆ ಗೊತ್ತಿದೆ ನಾನು ಮಾತಾಡಿದ್ರೆ ನಾನು ಸರಿಯಾಗಿ ಮಾತಾಡ್ತೀನಿ ಅನ್ನೋದನ್ನು ಅವ್ರು ತುಂಬ ಬೇಗ ಅರ್ಥ ಮಾಡ್ಕೊಂಡ್ರು ಆ್ಯಕ್ಚುಲಿ. ಆ್ಯಂಡ್ ಅವ್ರ ಕಡೆಯಿಂದ ತಪ್ಪಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ನೀವು ಯಾವುದೇ ಆರ್ಗ್ಯುಮೆಂಟಲ್ಲಿ ನೋಡ್ತಿರ್ದಿರಬಹುದು, ಒಂದು 80 ಡೇಸ್ವರೆಗೂ ಅವ್ರು ನನ್ನ ಹತ್ರ ಯಾವುದೂ ಸಾಮಾನ್ಯವಾಗಿ ಆರ್ಗ್ಯೂ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಆ್ಯಂಡ್ ಬಂದ್ರೂ ಸೈಲೆಂಟ್ ಆಗಿಬಿಡೋರು. ಇಟ್ಸ್ ಬಿಕಾಸ್ ಅವ್ರಿಗೆ ಒಂದು ಸೈಡ್ ಅನ್ನೋದು ಒಂದು ವರ್ಡ್ ಬಂದಾಗ ಅಷ್ಟೇ ಸ್ವಲ್ಪ ಜಾಸ್ತಿ ಆರ್ಗ್ಯುಮೆಂಟ್ ಆಗಿತ್ತು ಅನ್ಸುತ್ತೆ ನಿಮ್ಮಿಬ್ರು ಮಧ್ಯೆ. ಹೌದು. ಆ್ಯಂಡ್ ಇಟ್ ಇಸ್ ನಾನ್ಸೆನ್ಸ್. ನನಗೆ ಅಲ್ಲೂ ಹೇಳಿದ್ದೀನಿ, ಇಲ್ಲೂ ಹೇಳೋದಕ್ಕೆ ಬೇಜಾರಿಲ್ಲ. ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹೌದು, ಬಟ್ ಅದಕ್ಕೆ ನೀವು ಒಂದು ಸರ್ಟಿಫಿಕೇಟ್ ಕೊಡೋದಿದೆಯಲ್ಲ, ವಿಚ್ ಇಸ್ ಟೋಟ್ಲಿ ರಾಂಗ್. ಇವಾಗ ನೀವು ಮಾತಾಡ್ತಿರ್ಬೇಕಾದ್ರೆ ನಾವು ನಮ್ಗೆ ಆಲ್ರೆಡಿ ಗೊತ್ತು ಅನ್ನೋ ಸಲಿಗೆನಲ್ಲಿ ನಾವು ಮಾತಾಡೋದಕ್ಕೂ ಯಾರೋ ಅನ್ನೋನ್ ಪರ್ಸನ್ ಜೊತೆ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅಲ್ಲಿ ಏನಾಗೋಯ್ತು, ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ, ಯು ಹ್ಯಾವ್ ಟು ಸೇವ್ ಮೀ ಅನ್ನೋದು ಬಂತು. ಲೈಕ್ ವೈ ಮ್ಯಾನ್, ಯು ಆರ್ ಪ್ಲೇಯಿಂಗ್ ಯೋರ್ ಗೇಮ್, ನಿನಗೆ ಸೇವ್ ಆಗಬೇಕು, ನನಗೂ ಸೇವ್ ಆಗಬೇಕು. ಮ್ಯಾನ್ ಅವತ್ತೊಂದುವರೆಗೂ ನಾನು ಒಂದಿನೂ ಸೇವ್ ಆಗಿಲ್ಲ. ನಾನು ಕಂಟಿನ್ಯೂಸ್ ನಾಮಿನೇಷನಲ್ಲಿದ್ದೀನಿ, ಕಂಟಿನ್ಯೂಸ್. ಸೊ ನನಗಿರಲ್ವಾ, ಸೇಮ್ ಆಸ್ ಕಾರ್ತಿಕ್, ಅವ್ರಿಗೂ ಅಷ್ಟೇ ಕಂಟಿನ್ಯೂಸ್ ನಾಮಿನೇಷನ್ ಇದ್ದಾರೆ, ಅವ್ರಿಗಿರಲ್ವಾ. ವಿ ಗೇವ್ ಹರ್ ಪ್ರಿಫರೆನ್ಸ್ ಇವನ್ ಇನ್ ದ ಗೇಮ್. ಆ್ಯಕ್ಚುಲಿ ಆ ಒಂದು ಆರ್ಗ್ಯುಮೆಂಟನ್ನು ಸುದೀಪ್ ಸರ್ ಹೇಳಬೇಕಾದ್ರೂ ಕೂಡ ಒಪ್ಕೊಳ್ದೇ ಇದ್ದಾಗ ಐ ಫೆಲ್ಟ್ ನಾವು ಅವಳನ್ನ ಪ್ಯಾಂಪರ್ ಮಾಡೋದು ತಪ್ಪು. ಆ ಪ್ಯಾಂಪರಿಂಗ್ ಏನಾಗ್ತದೆ, ದಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇಟ್ಸ್ ಟರ್ನಿಂಗ್ ಟು ಬಿ ಆನ್ ಆರ್ಡರ್. ಸೊ ನೀನು ಆರ್ಡರ್ ಮಾಡೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಯಾರಿಗೂ ಆಗಲ್ಲ ಅಲ್ಲಿ. ಆ್ಯಂಡ್ ಎಸ್ಪೆಷಲಿ ನಿಮಗೆ ಓನ್ ಡಿಸಿಷನ್ಸ್ನ ತಗೊಳ್ಳೋಂಥ ಒಂದು ಅರ್ಹತೆ ಇರಬೇಕಾದ್ರೆ ಯು ಕಾಂಟ್ ಲಿಸನ್ ಟು ಒನ್ ಪರ್ಸನ್ ಹೂ ಇಸ್ ಆ್ಯಕ್ಟಿಂಗ್ ಲೈಕ್ ಅ ಚೈಲ್ಡ್. ಸೊ ದಟ್ಸ್ ವಾಟ್ ಹ್ಯಾಪನ್ ದೇರ್. ಆ್ಯಂಡ್ ಇವ್ರ ಪಾಪ ಒಂಚೂರು ಆ ಕಡೆನೂ ಈ ಕಡೆನೂ ಅಲ್ಲೂ ಅಷ್ಟೇ, ಆ ಒಂದು ಆರ್ಗ್ಯುಮೆಂಟಲ್ಲೂ ಅಷ್ಟೇ. ಇಲ್ಲಿ ನನ್ನ ಹತ್ರ ಹಾರಾಡ್ತಿದ್ದಾರೆ. ಕಾರ್ತಿಕ್ ಬಂದ ತಕ್ಷಣ, ಕಾರ್ತಿಕ್ ನಾನು ಹಿಂಗೆ ಹೇಳ್ತಿದ್ದೀನಿ ಕಾರ್ತಿಕ್, ದಟ್ ವಾಸ್ ಲುಕಿಂಗ್ ಸೋ ಸ್ಕ್ರಿಪ್ಟೆಡ್ ಟು ಮೀ. ನನಗೆ ಇವತ್ತಿಗೂ ಸಂಗೀತ ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಅಂತಂದರೆ, ಅವ್ರ ಮೈಂಡಲ್ಲೋ ಅಥವಾ ಅವರು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಬಂದಿದ್ದಾರೆ. ಆ ಸ್ಕ್ರಿಪ್ಟ್ ಪ್ರಕಾರ ಈ ಜಾಗದಲ್ಲಿ ಕಾಮಿಡಿ ಬೇಕು, ಈ ಜಾಗದಲ್ಲಿ ಫೈಟ್ ಬೇಕು, ಈ ಜಾಗದಲ್ಲಿ ಫ್ರೆಂಡ್ಶಿಪ್ ಬೇಕು, ಈ ಜಾಗದಲ್ಲಿ ಲವ್ ಬೇಕು, ಈ ಜಾಗದಲ್ಲಿ ಇನ್ಯಾರನ್ನೋ ಕೆಳಗೆ ಹಾಕಬೇಕು. ಈ ಸ್ಕ್ರಿಪ್ಟನ್ನು ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ವೈ ಶಿ ಈಸ್ ಇನ್ಸೈಡ್ ಆ್ಯಂಡ್ ಐ ಆಮ್ ಔಟ್ಸೈಡ್. ದಟ್ಸ್ ಆಲ್.